ಮೀನರಾಶಿಗೆ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೀಗಾಗಲೇ ಗೊತ್ತು, ಕುಂಭರಾಶಿಯವರಿಗೆ 7.5 ಇದೆ, ಮೀನರಾಶಿಯವರಿಗೆ 7.5 ಇದೆ, ಹಾಗೆ ಮೇಷಕ್ಕೆ ಈಗ 7.5 ಬರ್ತಾ ಇದೆ. ಈ ಒಂದು ಮೀನರಾಶಿಯವರಿಗೆ ಜನ್ಮಸ್ಯ ಶನಿ ಬರ್ತಾ ಇದ್ದಾನೆ. ಈ ರಾಶಿಯ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಶನಿ 1ರಲ್ಲಿ ಸಂಚಾರ ಮಾಡ್ತಾನೆ, ಗುರು 3ರಿಂದ 4ಕ್ಕೆ, ರಾಹು 1ರಿಂದ 12ಕ್ಕೆ, ಕೇತು 7ರಿಂದ 6ಕ್ಕೆ, 7.5ಯ 2ನೇ ಹಂತ, 2ನೇ ಸ್ಟೇಜ್, ಈಗ 5.5 ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭ ಕೂಡ ಮೀನರಾಶಿಯವರಿಗಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಗುರು ಏನಾಗಿದೆ 4ರಲ್ಲಿ, 3ರಿಂದ 4 ಅಂದರೆ ಗುರುಬಲ ಇರೋದಿಲ್ಲ. ಇನ್ನು ಶನಿ ಬಂದು ಜನ್ಮದಲ್ಲೇ ಇರ್ತಾನೆ, ದೇವಗುರು ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕನುಸಾರವಾಗಿ ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾತ್ಯಯಂ ಅಂದರೆ ಇದೇನು ಹೇಳುತ್ತೆ, ನೀವು ಬುದ್ಧಿ ಚಂಚಲ ಇರುತ್ತೆ, ಆದರೆ ಬುದ್ಧಿಯನ್ನು ಸಕ್ರಮವಾಗಿ ಇಟ್ಕೊಂಡು 7.5 ಇರಲಿ ಏನೇ ಇರಲಿ, ನಾವು ಕರೆಕ್ಟಾಗಿ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿದಾಗ ಇವ್ಯಾವೂ ಕೂಡ ಇರೋದಿಲ್ಲ. ಆದರೆ ಈ ಒಂದು ರಾಶಿಯವರಿಗೆ ಶನಿ 1ಕ್ಕೆ ಬರ್ತಾನೆ, ತೇಜೋಹಾನಿ ಮತಿಭ್ರಂಶಂ, ಹಾಗೆ ತುಂಬ ನಂಬಿದವರು ಮೋಸ ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹೆಸರಿಗೆ ಅದೇನು ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ, ಹೆಸರಿಗೆ ಹಾಲಪ್ಪ ನೀರಿಗೆ ಬರ, ಅವನ ಹತ್ರ ಹಾಲು ದಂಡೆಯಾಗಿದೆ ಆದರೆ ನೀರಿಗೆ ಬರ ಬಂದಿರುತ್ತೆ ಅಂತಕ್ಕಂಥ ಮಾತು. ಅಂದರೆ ಅದೃಷ್ಟ ತುಂಬ ಚೆನ್ನಾಗೂ ಇರುತ್ತೆ, ಆದರೆ ನೀವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಮಾನಸಿಕವಾಗಿ ಸದೃಢತೆಯನ್ನು ಕಾಪಾಡಿಕೊಳ್ಳಿ, ಆರ್ಥಿಕವಾಗಿ ಲಾಭ ಇರುತ್ತೆ. ಆದರೆ ಬೇರೆಯವರ ಮನಸ್ಸಿನ ಅಥವಾ ಬೇರೆಯವರ ಅನುಸರಿಸಿ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಸಂಪಾದನೆಯ ಹಣ ವೃಥ ಖರ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಶುಭ ಆಗುತ್ತೆ. ಆದರೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ಹೊಸ ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗಿರುತ್ತೆ. ಹಾಗೆಯೇ ಪ್ರಯಾಣ ಯೋಗ, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಕೂಡ ಬರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಮಕ್ಕಳಿಂದ ಒಳ್ಳೆಯದಾಗುತ್ತೆ, ಮಡದಿಯಿಂದ ಶುಭ ಆಗುತ್ತೆ. ಹಾಗೆ ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಅಣ್ಣ ತಮ್ಮಂದಿರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹು 12ಕ್ಕೆ ಅಂದಾಗ ಸಂಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ, ಪ್ರಾಬ್ಲಮ್ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು. ಕೇತು 6ಕ್ಕೆ ಬಂದಾಗ 6ನ ಕೇತು ಒಳ್ಳೆಯದಾಗುತ್ತೆ, ಆದರೆ ಆರೋಗ್ಯ ಕೆಟ್ಟರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೇವಸ್ಥಾನ ಕಟ್ಟಿಸೋದಿರ್ಬೋದು, ಭೂಮಿ ತಗೊಳ್ಳೋದಿರ್ಬೋದು, ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥದ್ದು, ಹೊಸ ಲೇವಾದೇವಿಗಳಲ್ಲಿ ಕೈ ಹಾಕ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಲ್ಲಿ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಹೊಸ ಸ್ನೇಹಿತರ ಜೊತೆ ಹೊಸ ಪಾಲುದಾರಿಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಉನ್ನತ ಸ್ಥಾನ ಸಿಗ್ತಕ್ಕಂಥ ಯೋಗ ಸಹ ಈ ಒಂದು ಮೀನರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರು ಪಾಲುದಾರಿಕೆಯಲ್ಲಿ ಜಾಗೃತಿಯಾಗಿರಬೇಕು. ಮಹಿಳೆಯರು ಭೂಮಿ ತಗೊಳ್ಳುವಾಗ ಸ್ವಲ್ಪ ಕೂಲಂಕುಷವಾಗಿ ಪ್ರಯತ್ನ ಪಟ್ಟು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿರ್ಬೋದು, ಶಿಕ್ಷಕರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗುತ್ತೆ. ಈ ವರ್ಷದಲ್ಲಿ ಆದಾಯ 11 ಇರುತ್ತೆ, 2 ವ್ಯಯ ಇರುತ್ತೆ. ಸಾದಷ್ಟು ಈ ವರ್ಷದಲ್ಲಿ ಶಿವ ಸಹಸ್ರನಾಮ, ಹನುಮನ ಸ್ತೋತ್ರ, ದುರ್ಗಾರಾಧನೆ, ತ್ರಿದೇವಗಳ ಪೂಜೆ ಮಾಡ್ಕೊಳ್ಬೇಕು. ಹೆಚ್ಚಾಗಿ ಪ್ರತಿನಿತ್ಯವೂ ಓಂ ನಮಃ ಶಿವಾಯ. ಸಾಧ್ಯವಾದರೆ ನವಗ್ರಹಗಳಿಗೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ನವಗ್ರಹಗಳಿಗೆ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋದು, ನವಗ್ರಹ ಪೂಜೆ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಓಂ ನಮಃ ಶಿವಾಯ ಹೇಳ್ಕೊಳ್ಳೋದು. ಸಾಧ್ಯವಾದರೆ ಓಂ ಕಾಲಭೈರವಾಯ ನಮಃ, ಯಾಕೆಂದರೆ ಕಾಲ ಬೇಕು ನಿಮಗೆ, ಆ ಕಾಲಭೈರವನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ 1 ಸಾರಿ ಆದರೂ ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ, ಮೀನರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 3 ಮತ್ತು 5 ಆಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.